ಮೇ 4 ಯಾಕೆ ಭಾರಿ ಕುತೂಹಲ. ಸಿಎಂಗೆ ದಿಲ್ಲಿಯಿಂದ ಬರುತ್ತಾ ಬುಲಾವ್. ಸಿದ್ದು ಕೆಳಗಿಳಿದ್ರೆ ಡಿಕೆಶಿ ಸಿಎಂ ಆಗೋದೇ ಇಲ್ವಾ? ಮೇ 4 ಸದ್ಯ ರಾಜಕಾರಣದ ಚಿತ್ತ ಮೇ 4ರತ್ತ ನೆಟ್ಟಿದೆ. ಮೇ 4ರಂದು ಪಂಚರಾಜ್ಯ ಚುನಾವಣಾ ಫಲಿತಾಂಶದ ಜೊತೆಗೆ ಕರ್ನಾಟಕದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶ ಕೂಡ ಹೊರಬೀಳುತ್ತೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಮೇ 4ರಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ದಿಲ್ಲಿಯಿಂದ ಬುಲಾವ್ ಬರೋ ಸಾಧ್ಯತೆ ಇದೆ. ಕಹಾನಿ ಮೇ ಟ್ವಿಸ್ಟ್ ಏನು ಅಂದ್ರೆ ಡಿಕೆಶಿ ಈಗ ಸೈಲೆಂಟ್ ಆಗಿದ್ರೆ 2028ರಲ್ಲಿ ಅಥವಾ ಆನಂತರದಲ್ಲಿ ಸಿಎಂ ಆಗೋ ಅದ್ಭುತ ಅವಕಾಶ ಸಿಗಬಹುದು. ಆದ್ರೆ ಒಂದು ವೇಳೆ ಸಿದ್ದು ಸಿಎಂ ಕುರ್ಚಿಯಿಂದ ಈಗ ಕೆಳಗಿಳಿದ್ರೆ ಡಿಕೆಶಿ ಖಂಡಿತ ಸಿಎಂ ಆಗೋಕೆ ಚಾನ್ಸೇ ಇಲ್ಲ. ಅದು ಯಾಕೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿದೆ. ಮೇ 15ರಂದು ಡಿಕೆಶಿ ಬರ್ತ್ಡೇ ಇದ್ದು ಅಷ್ಟರೊಳಗೆ ಡಿಕೆಶಿಗೆ ಹೈಕಮಾಂಡ್ ಗುಡ್ ನ್ಯೂಸ್ ಕೊಡುತ್ತೆ. ಡಿಕೆಶಿ ಸಿಎಂ ಆಗಿ ಆಗ್ತಾರೆ ಅನ್ನೋದು ಡಿಕೆಶಿ ಬಣದ ಶಾಸಕರ ನಂಬಿಕೆ. ಆದ್ರೆ ಸಿದ್ದು ಆಪ್ತ ಬಣದ ನಾಯಕರು ಮಾತ್ರ ಬೇರೆಯದ್ದೇ ಆದ ಲೆಕ್ಕಾಚಾರದಲ್ಲಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಯಲೇಬೇಕು ಅನ್ನೋ ಸಂದರ್ಭ ಬಂದ್ರೆ ಡಿಕೆಶಿ ಸಿಎಂ ಆಗಲೇಬಾರ್ದು. ಆ ಸ್ಥಾನಕ್ಕೆ ಅಹಿಂದ ವರ್ಗದ ನಾಯಕರೇ ಸಿಎಂ ಆಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಅದರಲ್ಲೂ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದರೂ ಅಚ್ಚರಿ ಇಲ್ಲ. 2 ಬಣಗಳ ಮಧ್ಯೆ ಸಿಎಂ ಕುರ್ಚಿ ಜಟಾಪಟಿ ಜೋರಾದ್ರೆ ಕೊನೆಗೆ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಮುಂದುವರಿಯಲು ಸೂಚಿಸುವ ಸಾಧ್ಯತೆಯೂ ಇದೆ. ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಿಎಂ ಸಿದ್ದು ಆಪ್ತ ಬಣದ ಶಾಸಕ KN ರಾಜಣ್ಣ, ರಾಹುಲ್ ಗಾಂಧಿ ಹೇಳಿದ್ರೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಳ್ಳಲು ಸಿದ್ಧರಿದ್ದಾರೆ ಅಂತ ಹೇಳೋ ಮೂಲಕ ಹೊಸ ಸಂಚಲನವನ್ನುಂಟು ಮಾಡಿದ್ದಾರೆ. ಆ ಮೂಲಕ ಮೇ 4ರ ನಂತರ ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿ ಬರ್ತಾರಾ ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ KN ರಾಜಣ್ಣ, ಸಿದ್ದರಾಮಯ್ಯನವರು ಮುಕ್ತ ಮನಸ್ಸಿನಲ್ಲಿದ್ದಾರೆ, ಅಧಿಕಾರ ಶಾಶ್ವತವಲ್ಲ ಅನ್ನೋದು ಅವರಿಗೆ ಗೊತ್ತು. ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿ ಅವರು ಏನಾದರೂ ಸೂಚನೆ ಕೊಟ್ರೆ ಅದನ್ನ ಪಾಲಿಸಲು ಅವರು ಸಿದ್ಧರಿದ್ದಾರೆ ಅಂತೇಳಿ KN ರಾಜಣ್ಣ ಹೇಳಿದ್ದಾರೆ. ಇದು ಕೇವಲ ಸೌಜನ್ಯದ ಮಾತು ಅಥವಾ ತೆರೆಮರೆಯಲ್ಲಿ ಬದಲಾವಣೆಯ ಸಿದ್ಧತೆ ನಡೆಯುತ್ತಿದೆಯೋ ಅನ್ನೋ ಕುತೂಹಲಕ್ಕೆ ಕಾರಣವಾಗಿದೆ. ನಿಮ್ಗೆ ಗೊತ್ತಿರಲಿ, ಈಗ ಎಲ್ಲರ ಕಣ್ಣು ಮೇ 4ರ ಮೇಲೆ ನೆಟ್ಟಿದೆ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಅಂದು ಹೊರಬೀಳುತ್ತೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಫಲಿತಾಂಶ ಬಂದ ತಕ್ಷಣವೇ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ. ಸರ್ಕಾರ ರಚನೆಯ ಸಮಯದಲ್ಲಿ ನಡೆದಿದೆ ಎನ್ನಲಾದ ಅಧಿಕಾರ ಹಂಚಿಕೆಯ 2.5 ವರ್ಷಗಳ ಸೂತ್ರ ಈಗ ಮುನ್ನೆಲೆಗೆ ಬರುತ್ತಿದೆ. DCM DK ಶಿವಕುಮಾರ್ ಬೆಂಬಲಿಗರು ಮತ್ತು ಮಠಾಧೀಶರು ಈಗಾಗಲೇ ಸಿಎಂ ಪಟ್ಟಕ್ಕಾಗಿ ಒತ್ತಾಯಿಸಿರೋದು ಈ ಗಾಳಿ ಸುದ್ದಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಈ ಗಾಳಿ ಸುದ್ದಿ ಕೇವಲ ಮುಖ್ಯಮಂತ್ರಿ ಕುರ್ಚಿಗೆ ಮಾತ್ರ ಸೀಮಿತವಾಗಿಲ್ಲ. ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವ ನಿಯಮ ಜಾರಿಗೆ ಬಂದ್ರೆ DK ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಬೇಕಾಗಬಹುದು. ಜೊತೆಗೆ ಸಂಪುಟ ಪುನರ್ರಚನೆಯೂ ನಡೆಯಲಿದ್ದು ಹೊಸ ಮುಖಗಳಿಗೆ ಆದ್ಯತೆ ನೀಡಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. ಇದೇ ವೇಳೆ KN ರಾಜಣ್ಣ ಅವರು ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನನ್ನ ನಿಲುವಿಗೆ ಈಗಲೂ ಬದ್ಧ ಅಂತ ಹೇಳೋ ಮೂಲಕ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದೇನೇ ಇದ್ರೂ ಸಿದ್ದರಾಮಯ್ಯನವರ 2013ರ ಅವಧಿಗೂ ಇಂದಿಗೂ ಬಹಳ ವ್ಯತ್ಯಾಸವಿದೆ ಅಂತ ಅವರ ಆಪ್ತರೇ ಹೇಳುತ್ತಾರೆ. ಅಹಿಂದ ವರ್ಗದ ಅಸಮಾಧಾನ ಮತ್ತು ಹೈಕಮಾಂಡ್ ಮೇಲಿನ ಅವಲಂಬನೆ ಎಲ್ಲವನ್ನು ಗಮನಿಸಿದ್ರೆ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಖಚಿತ ಎನ್ನಲಾಗ್ತಿದೆ. ನಿಮ್ಮ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಡಿಕೆಶಿ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಯಬೇಕಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.